ನಮಸ್ಕಾರ ಸ್ನೇಹಿತರೆ. ನಾವು ತುಂಬಾ ಜನರ ಬಾಯಿಂದ ಕೇಳ್ತಾ ಇರ್ತೀವಿ, ನಾನು ತುಂಬಾ ಚೆನ್ನಾಗಿ ಎಕ್ಸಾಮ್ ಬರ್ದಿದ್ದೀನಿ, ಈ ಸಲ ಖಂಡಿತ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತೀನಿ ಅಂತಾರೆ. ಆದ್ರೆ ರಿಸಲ್ಟ್ ಬಂದಾಗ ನೋಡಿದ್ರೆ ಅವ್ರ ಹೆಸರೇ ಇರಲ್ಲ. ಪಾಪ ಅಳ್ತಾ ಕುತ್ಕೋತಾರೆ. ನಾನು ಮೊದಲಿಗಿಂತ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರ್ದಿದ್ದೀನಿ, ಆದ್ರೂ ಕೂಡ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿಲ್ಲ. ಏನೋ ನನ್ನ ಕರ್ಮ, ನನ್ನ ಹಣೆ ಬರಹ ಇಷ್ಟೇ, ನನ್ನ ಜಾತಕನೇ ಸರಿ ಇಲ್ಲ ಅಂತಾರೆ. ತುಂಬಾ ಕಡೆ ನೀವು ಈ ಮಾತನ್ನ ಕೇಳಿರ್ತೀರ. ಅಷ್ಟೇ ಯಾಕೆ, ನಮ್ಮ ಮನೆಯಲ್ಲೂ ಕೂಡ ನಮ್ಮ ಅಣ್ಣ ತಮ್ಮಂದ್ರಾಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು ಅಥವಾ ನಮಗೆ ಆಗಿರ್ಬೋದು, ಈ ಅನುಭವ ಜೀವನದಲ್ಲಿ ಒಂದು ಸಲನಾದ್ರೂ ಆಗಿರುತ್ತೆ. ಅದೇ ರೀತಿ ಕೆಲಸಕ್ಕಾಗಿ ಟ್ರೈ ಮಾಡ್ತಾ ಇರ್ತಾರೆ. ಎಷ್ಟು ಟ್ರೈ ಮಾಡಿದ್ರು, ಎಷ್ಟು ಕಷ್ಟಪಟ್ರು, ಇಂಟರ್ವ್ಯೂನಲ್ಲಿ ಎಲ್ಲಾ ಕ್ವಶನ್ಗಳಿಗೆ ಆನ್ಸರ್ ಕರೆಕ್ಟ್ ಆಗಿ ಮಾಡಿದ್ರು ಕೂಡ ಕೆಲಸ ಮಾತ್ರ ಸಿಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ಯಾವ ಕೆಲಸ ಶುರು ಮಾಡಿದ್ರು ಕೂಡ ಅದು ವಿದ್ಯೆ ಆಗಿರ್ಬೋದು, ಮನೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಹೀಗೆ ಯಾವ ಕೆಲಸ ಶುರು ಮಾಡಿದ್ರೂ ಅದು ಮಧ್ಯದಲ್ಲೇ ನಿಂತು ಹೋಗಿ ಅದನ್ನ ಪೂರ್ತಿ ಮಾಡೋಕೆ ಆಗ್ತಾ ಇಲ್ಲ, ಅದರಲ್ಲಿ ಗೆಲುವು ಸಾಧಿಸೋಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಗುರುಗ್ರಹ ಬಲಹೀನವಾಗಿದೆ ಅಂತ ಅರ್ಥ. ಒಂದೊಂದು ಸಲ ಸಂತಾನ ಆಗದೆ ಇರೋಕ್ಕೂ ಕೂಡ ಕಾರಣ ಗುರುಗ್ರಹ ಬಲಹೀನತೆ ಆಗಿರ್ಬೋದು ಅಂತ ಪಂಡಿತರು ಹೇಳ್ತಾರೆ. ಅಂದ್ರೆ ಈ ಗುರು ಎಲ್ಲಿದ್ದಾರೆ, ಯಾವ ಮನೆಯಲ್ಲಿದ್ದಾರೆ, ಎಲ್ಲಿ ನೋಡ್ತಾ ಇದ್ದಾರೆ, ಯಾವ ಗ್ರಹಗಳ ಜೊತೆ ಇದ್ದಾರೆ, ಇದೆಲ್ಲದರ ಮೇಲೆ ಇದು ಅನ್ವಯಿಸಿರುತ್ತೆ. ನೀವು ಕೇಳ್ಬೋದು, ಗುರು ಬಲವಾಗಿದ್ದಾರಾ ಬಲಹೀನವಾಗಿದ್ದಾರಾ ಅಂತ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ. ಬಲವಾಗಿದ್ರೆ ಅದನ್ನ ಸಪರೇಟ್ ಆಗಿ ಹೇಳೋ ಅಗತ್ಯ ಇಲ್ಲ. ಯಾಕಂದ್ರೆ ಬೃಹಸ್ಪತಿ ಬಲವಾಗಿದ್ರೆ ಆ ವ್ಯಕ್ತಿ ಯಾವಾಗಲೂ ಕೀರ್ತಿವಂತನಾಗಿರ್ತಾನೆ. ಯಾವ ಕೆಲಸ ಅವನು ಮಾಡಿದ್ರೂ ಕೂಡ ಅದರಲ್ಲಿ ಗೆಲುವು ಅವನದೇ ಆಗಿರುತ್ತೆ, ಎಲ್ಲೋದ್ರೂ ಸಕ್ಸಸ್ ಅವರದೇ ಆಗಿರುತ್ತೆ. ಕಡಿಮೆ ಕಷ್ಟಪಟ್ರು ದೊಡ್ಡ ಹೆಸರು ಮಾತ್ರ ಅವ್ರಿಗೆ ಬರುತ್ತೆ. ಈಗ ಎಂಪ್ಲಾಯ್ಸ್ ಕಷ್ಟಪಟ್ರೆ ಮ್ಯಾನೇಜರ್ಗೆ ಹೆಸರು ಬರುತ್ತಲ್ವಾ, ಹಾಗೆ ಅಂತವ್ರನ್ನ ನೋಡಿದ್ರೆ ನಮಗೂ ಕೂಡ ಅನ್ಸುತ್ತೆ, ಎಲ್ಲಾ ಕೆಲಸ ಮಾಡಿದವಳು ನಾನು, ಹೆಸರು ಮಾತ್ರ ಇವಳಿಗೆ ಯಾಕೆ ಬಂತು ಅಂತ. ಈ ಅನುಭವ ಕೆಲಸಕ್ಕೆ ಹೋಗಿರೋ ಪ್ರತಿಯೊಬ್ಬರಿಗೂ ಕೂಡ ಆಗಿರುತ್ತೆ. ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲೂ ಕೂಡ ಅಷ್ಟೇ. ಒಬ್ಬೊಬ್ರು ವರ್ಷ ಪೂರ್ತಿ ಬುಕ್ ಮುಟ್ಟೋದೇ ಇಲ್ಲ, ಆದ್ರೆ ಫಸ್ಟ್ ರ್ಯಾಂಕ್ ಮಾತ್ರ ಅವ್ರಿಗೆ ಬರುತ್ತೆ. ಕೆಲವರು ದಿನದಲ್ಲಿ 10 ಗಂಟೆ ಓದ್ತಾನೆ ಇರ್ತಾರೆ, ಆದ್ರೆ ಜಸ್ಟ್ ಪಾಸ್ ಮಾತ್ರ ಆಗ್ತಾರೆ. ಕೆಲವೊಮ್ಮೆ ನಾವು ಎಲ್ಲಿ ಶುರು ಮಾಡಿರ್ತೀವೋ ಅಲ್ಲೇ ಇರ್ತೀವಿ. 10 ವರ್ಷ ಆದ್ಮೇಲೂ ಕೂಡ ಹಿಂದೆ ತಿರುಗಿ ನೋಡಿದ್ರೆ ಅದೇ ಮನೆ, ಅದೇ ಒಡವೆ, ಅದೇ ಅಂಗಡಿ, ಇನ್ನು ಲಾಸ್ ಅಲ್ಲಿರ್ತೀವಿ ಹೊರತು ಉದ್ಧಾರ ಮಾತ್ರ ಆಗಿರಲ್ಲ. ಇದೆಲ್ಲದಕ್ಕೂ ಕಾರಣ ನಮ್ಮ ಜಾತಕದಲ್ಲಿ ಬೃಹಸ್ಪತಿ ಅಂದ್ರೆ ಗುರುಗ್ರಹ ವೀಕ್ ಆಗಿರೋದು. ಹಾಗಾದ್ರೆ ಗುರುಗ್ರಹ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ, ನಾವು ಮಾಡೋ ಕೆಲಸಗಳಲ್ಲಿ ಇರುವಂತ ವಿಘ್ನಗಳು ನಿವಾರಣೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕಂತ ದೊಡ್ಡ ದೊಡ್ಡ ಪೂಜೆಗಳು, ಹೋಮಗಳು ಇದೆ. ಆದ್ರೆ ಎಲ್ರಿಗೂ ಕೂಡ ಅಷ್ಟೊಂದು ಹಣ ಖರ್ಚು ಮಾಡಿ ಪೂಜೆಗಳು, ಹೋಮಗಳು ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಮನೆಯಲ್ಲಿ ಇದಕ್ಕೆ ಯಾವ್ದಾದ್ರು ಪರಿಹಾರ ಇದೆಯಾ ಅಂತ ಕೇಳಿದ್ರೆ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು. ನೀವು ಗುರುಗ್ರಹ ವೀಕ್ ಆಗಿದೆ ನಿಮ್ಮ ಜಾತಕದಲ್ಲಿ ಅನ್ನೋ ಡೌಟ್ ಏನಾದ್ರೂ ನಿಮಗ್ ಬಂದ್ರೆ, ನೀವು ಪ್ರತಿದಿನ ದತ್ತಾತ್ರೇಯ ಸ್ವಾಮಿ ಚರಿತ್ರೆನ ಓದ್ಬೇಕು. ಒಂದು ವೇಳೆ ದತ್ತಾತ್ರೇಯ ಸ್ವಾಮಿ ಚರಿತ್ರೆ ಓದೋಕೆ ನಿಮಗೆ ಅವಕಾಶ ಇಲ್ಲದಿದ್ರೆ ದಕ್ಷಿಣಮೂರ್ತಿ ಸ್ತೋತ್ರವನ್ನ ಓದ್ಬೇಕು. ದಕ್ಷಿಣಮೂರ್ತಿ ಸ್ತೋತ್ರ ಓದ್ತಾ ಪರಮೇಶ್ವರನಿಗೆ ಅಂದ್ರೆ ಶಿವಲಿಂಗಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡ್ಬೇಕು. ಶಿವಲಿಂಗಕ್ಕೆ ಪ್ರತಿದಿನ ಪಂಚಾಮೃತದಿಂದ ಅಭಿಷೇಕ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ಪ್ರತಿದಿನ ನೀರಿಂದಾದ್ರೂ ಅಭಿಷೇಕ ಮಾಡಿ. ಹಾಗೆ ಪ್ರತಿ ಸೋಮವಾರ ಪಂಚಾಮೃತದಿಂದ ಅಭಿಷೇಕ ಮಾಡೋಕೆ ಟ್ರೈ ಮಾಡಿ. ಇದರ ಜೊತೆ ಪ್ರತಿದಿನ ಆದಿಶಂಕರಾಚಾರ್ಯರ ಚರಿತ್ರೆಯಾಗ್ಲಿ, ರಾಮಾನುಜಾಚಾರ್ಯರ ಚರಿತ್ರೆಯಾಗ್ಲಿ, ದತ್ತಾತ್ರೇಯ ಸ್ವಾಮಿ ಚರಿತ್ರೆಯಾಗ್ಲಿ, ನಿಮ್ಮಿಷ್ಟ. ನಿಮ್ಮ ಮನಸ್ಸಿಗೆ ಯಾವುದು ಓದಬೇಕು ಅನ್ಸುತ್ತೋ ಅವರ ಚರಿತ್ರೆಯನ್ನ ಶ್ರದ್ಧಾ ಭಕ್ತಿಯಿಂದ ಓದಿದ್ರೆ ಗುರು ಅನುಗ್ರಹ ನಿಮಗೆ ಬೇಗ ಸಿಗುತ್ತೆ. ಬಲಹೀನವಾಗಿರುವಂತ ಗುರು ಬಲವಾಗಿ ಬದಲಾಗ್ತಾರೆ. ಇದರ ಜೊತೆ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗೆ ಸಂಬಂಧಿಸಿದಂತ ಒಂದು ಸ್ತೋತ್ರವನ್ನು ಓದಿ. ಈ ರೀತಿ ಮಾಡಿದ್ರೆ
ನಿಮ್ಮ ಜೀವನ ತುಂಬಾನೇ ಅದ್ಭುತವಾಗಿ ಬದಲಾಗುತ್ತೆ. ಇದರ ಜೊತೆ ಪ್ರತಿ ಗುರುವಾರ ಬೇಯಿಸಿದಂತ ಕಡಲೆಕಾಳು ಯಾರಿಗಾದ್ರೂ ದಾನವಾಗಿ ಕೊಡಿ. ಪ್ರತಿ ವಾರ ಎಲ್ಲೋಗಿ ದಾನ ಕೊಡೋದು ಅಂತ ಕೇಳಬೇಡಿ. ನೀವು ಕಡಲೆಕಾಳುಗಳಿಂದ ಉಸುಲಿ ತಯಾರಿಸಿ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಕೊಡ್ಬೋದು. ಅಥವಾ ನೀವು ಕೆಲಸಕ್ಕೆ ಹೋದ್ರೆ ಅಲ್ಲೂ ಕೂಡ ಕೊಡ್ಬೋದು. ನಿಮಗೆ ಅಂಗಡಿ ಇದ್ರೆ ಅಲ್ಲಿ ಬರೋ ಕಸ್ಟಮರ್ಸ್ ಕೂಡ ಕೊಡ್ಬೋದು. ಅಥವಾ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋದ್ರೆ ಅವ್ರ ಕೈಯಲ್ಲಿ ಕೂಡ ಕೊಟ್ಟು ಕಳ್ಸಿದ್ರೆ ಬೇರೆ ಮಕ್ಕಳಿಗೆ ಕೊಡ್ತಾರೆ. ಇಲ್ಲ ಅಂದ್ರೆ ಯಾವ್ದಾದ್ರೂ ದೇವಸ್ಥಾನದಲ್ಲಿ ಬರೋ ಭಕ್ತರಿಗೂ ಕೂಡ ನಿಮಗೆ ಸಾಧ್ಯ ಆದ್ರೆ ಅಲ್ಲೂ ಹೋಗಿ ಹಂಚ್ಬೋದು. ಆ ರೀತಿ ಹಂಚಿದ್ರೆ ಅಥವಾ ಕೊಟ್ರೆ ನಿಮ್ಮ ಜಾತಕದಲ್ಲಿರುವಂತ ಗುರು ಬಲವಾಗಿ ಬದಲಾಗ್ತಾರೆ. ನಾವು ನಮ್ಮ ಪ್ರಯತ್ನ ಕೂಡ ಮಾಡಬೇಕು. ಅದರ ಜೊತೆಗೆ ದೇವರ ಅನುಗ್ರಹಕ್ಕಾಗಿ ದೇವರ ಕಾಲು ಕೂಡ ಹಿಡ್ಕೋಬೇಕು. ಆ ರೀತಿ ಹಿಡ್ಕೊಂಡ್ರೆ ನಾವು ಯಾವ ಕೆಲಸ ಮಾಡಿದ್ರೂ ಅದರಲ್ಲಿ ಗೆಲುವು ಸಾಧಿಸ್ತೀವಿ. ಕೆಲವರು ಅಥವಾ ನಾವೇ ಆಗಿರ್ಬೋದು, ಕೆಲವೊಮ್ಮೆ ಅಂದ್ಕೊಳ್ತಾ ಇರ್ತೀವಿ, ನಾನು ಎಲ್ಲಾ ಮಾಡ್ತಾ ಇದ್ದೀನಿ, ನಾನು ಏನು ಬೇಕಾದ್ರೂ ಮಾಡಬಲ್ಲೆ ಅಂತ. ಆದ್ರೆ ಅದು ತಪ್ಪು. ನಾವು ಮಾಡ್ತಾ ಇದ್ದೀವಿ ಅಲ್ಲ, ನಮ್ಮ ಕೈಯಲ್ಲಿ ದೇವರು ಮಾಡಿಸ್ತಾ ಇದ್ದಾರೆ ಅಥವಾ ನಮ್ಮ ಮೂಲಕ ಭಗವಂತ ಆ ಕೆಲಸ ಮಾಡ್ತಾ ಇದ್ದಾರೆ. ಈ ಭಾವನೆಯನ್ನ ಮನಸ್ಸಲ್ಲಿಟ್ಕೊಂಡು ನೀವು ಯಾವ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಸಿಗುತ್ತೆ. ಅಯ್ಯೋ, ಇವರೇನೋ ಪ್ರತಿದಿನ ಚರಿತ್ರೆ ಓದು ಅಂದ್ಬಿಟ್ರು, ಅಷ್ಟೊಂದು ಟೈಮ್ ಎಲ್ಲಿದೆ? ಚರಿತ್ರೆ ಅಂದ್ರೆ ದೊಡ್ಡ ದೊಡ್ಡ ಪುಸ್ತಕಗಳಲ್ಲಿ ಇರುತ್ತೆ ಅಂತ ಅನ್ಕೋತಾ ಇದ್ದೀರಾ? ಚರಿತ್ರೆ ಪೂರ್ತಿ ಪ್ರತಿದಿನ ಓದ್ಬೇಕಾಗಿಲ್ಲ. ಪ್ರತಿದಿನ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಓದಿ. ಒಂದು ಪ್ಯಾರಾಗ್ರಾಫ್, ಒಂದು ಪೇಜ್ ಹಾಗೆ. ನಾನು ಹೇಳಿರುವಂತ 3 ಚರಿತ್ರೆಯಲ್ಲಿ ಒಂದರ ನಂತರ ಒಂದು, ಅಂದ್ರೆ ಒಂದು ಮುಗಿದ ಮೇಲೆ ಇನ್ನೊಂದು ಚರಿತ್ರೆನ ಸ್ಟಾರ್ಟ್ ಮಾಡಿ. ಇಲ್ಲ ಅಂದ್ರೆ ಅದೇ ಚರಿತ್ರೆಯನ್ನೇ ಮತ್ತೆ ಮತ್ತೆ ಕೂಡ ಓದ್ಬೋದು. ಪ್ರತಿದಿನ ಒಂದು ಪೇಜ್ ಓದಿದ್ರೆ ಯಾವತ್ತೋ ಒಂದು ದಿನ ಬುಕ್ ಪೂರ್ತಿ ಕಂಪ್ಲೀಟ್ ಮಾಡ್ತೀರಾ. ಇದ್ಯಾವುದೂ ಆಗಿಲ್ಲ ಅಂದ್ರೂ ಕೂಡ ಶಂಕರ ವಿಜಯಂ ಅನ್ನೋ ಒಂದು ಪುಸ್ತಕ ಸಿಗುತ್ತೆ. ಅದನ್ನ ಕೂಡ ನೀವು ಪ್ರತಿದಿನ ಎಷ್ಟಾಗುತ್ತೋ ಅಷ್ಟು ಓದ್ಬೋದು. ನಿಮಗೆ ಪ್ರತಿದಿನ 10 ನಿಮಿಷ ಬಿಡುವಿದ್ರೆ ಅಷ್ಟರಲ್ಲೇ ನೀವು ಎಷ್ಟಾಗುತ್ತೋ ಅಷ್ಟು ಓದಿ ಮುಗಿಸ್ಕೊಳ್ಳಿ. ನಿಮ್ಮ ಜೀವನ ಸರಿ ಮಾಡ್ಕೊಳ್ಳೋಕೆ ನೀವೇ ಸ್ವಲ್ಪ ಟೈಮ್ ಕೊಟ್ಟಿಲ್ಲ ಅಂದ್ರೆ ಇನ್ಯಾರ್ ತಾನೇ ಕೊಡ್ತಾರೆ ಹೇಳಿ? ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.